ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರನ್ನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದು ಏನು ಬಿಜೆಪಿಗೆ ಮಗ್ಗಲು ಮುಳ್ಳಾಗತ್ತಾ, ಇಡೀ ಪಂಚಮಸಾಲಿ ಸಮಾಜ ಬಿಜೆಪಿ ವಿರೋಧಿಯಾಗಿ ಮಾರ್ಪಾಡಾಗತ್ತಾ ಎನ್ನುವ ಒಂದು ಸಂಶಯ ಇದೀಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ, ವಿಜಯಪುರ ನಗರದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಸದ್ಯ ನಾವು ಇಲ್ಲಿ ಸಭೆ ನಡೆಸ್ತಾ ಇರುವಲ್ಲಿಗಿದ್ವಿ. ಇಲ್ಲಿ ಪಂಚಮಸಾಲಿ ಮುಖಂಡರು ನೆರೆದಿದ್ದಾರೆ. ನಮ್ಮ ಸಮಾಜದ ನಾಯಕನಿಗೆ ಬಿಜೆಪಿಯಿಂದ ಅನ್ಯಾಯವಾಗಿದೆ, ನೇರ ನಿಷ್ಠುರವಾಗಿ ಖಡಕ್ಕಾಗಿ ಮಾತಾಡುವ ಯತ್ನಾಳ್ ಅವರ ಉಚ್ಚಾಟನೆ ಸರಿಯಲ್ಲ. ಯಾಕಂದರೆ ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಆರೋಪಗಳು ಯಾವುದೂ ಸುಳ್ಳಲ್ಲ, ಇದ್ದದ್ದನ್ನು ಇದ್ದಂಗೆ ಹೇಳಿದ್ದಕ್ಕೆ ಇದ್ಯಾವ ಶಿಕ್ಷೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾಯಿದ್ರೆ. ಇದ್ರ ಜೊತೆಗೆ ಅವರೆಲ್ಲ ಏನು ಹೇಳ್ತಾರೆ, ಜೊತೆ ಮುಂದಿನ ಹೋರಾಟ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ಮಾತಾಡಿಸ್ತೀವಿ. ಏನು ಹೇಳ್ತೀರಿ ಯತ್ನಾಳ್ ಅವರ ಉಚ್ಚಾಟನೆಗಾಗಿ? ಯತ್ನಾಳ್ ಅವರ ಉಚ್ಚಾಟನೆ ಮಾಡಿದ್ದು ಇದು ಇಡೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಕೂಡ ಹಿಂದುತ್ವಕ್ಕೆ ಅಪಮಾನ ಮತ್ತು ಅವಮಾನ ಮಾಡಿದ ಹಾಗಿದೆ. ಯಾಕಂದರೆ ಪಂಚಮಸಾಲಿ ಸಮಾಜ ನಾವು ಇವತ್ತು ಅವರು ತಮ್ಮ ಮಂತ್ರಿ ಸ್ಥಾನ ಅಥವಾ ಯಾವುದೇ ಇನ್ನೊಂದು ಆಮಿಷಕ್ಕೆ ಒಳಗಾಗದೆ, ಅಧಿಕಾರದ ಆಸೆಗೆ ಒಳಗಾಗದೆ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸಲಿಕ್ಕೆ ಮತ್ತು ಇನ್ನುಳಿದ ಲಿಂಗಾಯತ ಸಮಾಜಕ್ಕೆ 2A ಮೀಸಲಾತಿ ಕೊಡಲಿಕ್ಕೆ ಹೋರಾಟದಲ್ಲಿ ಭಾಗಿಯಾದಂಥ ಏಕೈಕ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅದಕ್ಕೆ ಇವತ್ತು ಅವ್ರನ್ನ BJP ಪಾರ್ಟಿಯಿಂದ ಹೊರಹಾಕಿದ್ದಾರೆ. ಆದ ಕಾರಣ ನಾವು ಇವತ್ತು ಅವ್ರ ಹಿಂದೆ ನಾವು ಬೆನ್ನ ಹಿಂದೆ ನಿಲ್ಲಬೇಕಾಗಿದೆ. ವಿಜಯಪುರದಿಂದ ಇವತ್ತು 5 ಗಂಟೆಗೆ ನಾವೇನದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ಇವ್ರ ಮಾತು. ಇಲ್ಲಿ ಮತ್ತೊಬ್ಬ ಪ್ರೇಮಾನಂದ್ ಬೇರಾದಾರ್ ಏನು ಕಾರ್ಪೊರೇಟರ್ ಇದ್ದಾರೆ, ಅವರು ಮಾತಾಡಿಸ್ತೀವಿ. ಏನೆಲ್ಲ ಹೋರಾಟ ಮಾಡ್ತಾಯಿದ್ರಿ ಯತ್ನಾಳ್ ಅವ್ರ ಉಚ್ಚಾಟನೆ ಕುರಿತು? ಈಗ ಸಮಾಜದಲ್ಲಿ ಏನೆಲ್ಲ ಚಿಂತನೆ ಆಗ್ತಾ ಇದ್ದಾವೆ ನೋಡ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂದ್ರೆ ಉತ್ತರ ಕರ್ನಾಟಕ ದೊಡ್ಡ ಶಕ್ತಿ. ಅದು ಸಾಕಷ್ಟು ಇಡೀ ಕರ್ನಾಟಕದ ಮೂಲೆಯಿಂದ ಹುಟ್ಟಿದ ಕೂಸಿಡ್ಕೊಂಡು 80 ವರ್ಷ ಜನನೂ ಅವ್ರ ಬಗ್ಗೆ ಅಭಿಮಾನ ಗೌರವದ, ನಮ್ಮ ಸಮಾಜಕ್ಕೆ ಸ್ವಾಭಿಮಾನದ. ಈಗ ಅವ್ರನ್ನ ಲೋಕಸಭೆ ಚುನಾವಣೆಯಲ್ಲಿ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಬಳಕೆ ಮಾಡಿ ಅವ್ರನ್ನ ಪ್ರಚಾರಕ್ಕೆ ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ಓಡಾಡಿ ಕಾಲಿಗೆ ಚಕ್ರಗಳನ್ನು ಓಡಾಡಿಸಿಂದ ಪಕ್ಷದ ಪ್ರಚಾರ ಮಾಡ್ಯಾರ. ಅವಾಗೆಲ್ಲ ಸುಮ್ಮ ಕೂತ್ಕೊಂಡು ಈ ರೀತಿ ಈಗ ಸಮಯ ಬಂದಾಗ ನೀವು ಸಮಯ ಸಾಧಿಸಿ ಅವ್ರನ್ನ ಉಚ್ಚಾಟನೆ ಮಾಡೋದು ತಪ್ಪು. ಮುಂದಿನ ದಿನಗಳಲ್ಲಿ ಭಾಳ ಉಗ್ರ ಹೋರಾಟ ಆಗ್ತದೆ. ನಮ್ಮ ಸಮಾಜ ದೊಡ್ಡ ಸಮಾಜ, ಪ್ರತಿಯೊಬ್ಬರು ಇದರ ಬಗ್ಗೆ ಭಾಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಳದಿದ್ದರೆ ಏನು ವಾಪಸ್ ತೆಗೆದುಬೇಕಂತಿರೋ ಅಥವಾ ತೆಗೆದುಕೊಳ್ತಿದ್ರೆ ಮುಂದಿನ ಪಂಚಮಸಾಲಿ ಸಮಾಜದ ನಿರ್ಧಾರ ಏನು? ನಾವು ಮತ್ತೊಂದು ಸಲ ಕೇಂದ್ರ ಶಿಸ್ತು ಸಮಿತಿಗೆ ವಿನಂತಿ ಮಾಡ್ತೀವಿ, ಇನ್ನೊಂದು ಸಲ ವಿಚಾರ ಮಾಡಿರಿ. ಅದು ನೀವು ಉಚ್ಚಾಟನೆ ಮಾಡೋದು ವಾಪಸ್ ತೆಗೆದುಕೊಳ್ಳ್ರಿ. ತೆಗೆದುಕೊಳ್ಳದೇ ಇದ್ದರೆ ಇದು ಉಗ್ರ ಹೋರಾಟ ಅಂತೂ ಖಂಡಿತ ನಡೀತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗತ್ತಲೇ ಧ್ವನಿ ಎತ್ತಿ ಮಾತನಾಡೋರು ಯಾರೂ ಇಲ್ಲ. ಧ್ವನಿ ಎತ್ತಿ ಮಾತಾಡೋರು ಒಬ್ಬರೇ ನಾಯಕರು. ಅದನ್ನು ಧ್ವನಿಯನ್ನು ಕುಗ್ಗಿಸ್ಬೇಡ್ರಿ. ಸಮಾಜ ದೊಡ್ಡ ಸಮಾಜದ, ಅದಕ್ಕೆ ನೀವು ಭಾಳ ಅನುಭವಿಸ್ಬೇಕಾಗ್ತದೆ. ಮುಂದೆ ಸಮಾಜ ತಿರುಗಿ ಬೀಳತ್ತಂತೀರಿ? ಖಂಡಿತವಾಗಿ ತಿರುಗಿ ಬೀಳ್ತದೆ ಸಮಾಜ. ಇದು ಪಂಚಮಸಾಲಿ ಮುಖಂಡರ ಮತ್ತು ಕೂಡಲೇ ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲಾಂದರೆ ಇಡೀ ಪಂಚಮಸಾಲಿ ಸಮಾಜ ಯತ್ನಾಳ್ ಅವರ ಪರವಾಗಿ ಹೋರಾಟ ಮಾಡುತ್ತೆ. ಇದಕ್ಕೆ BJP ಬೆಲೆ ತೆರಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವರು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶೈಲ್ ಜೊತೆ ಅಶೋಕ್ ಕಡಳ್ಳಿ, TV9 ವಿಜಯಪುರ.